ನಿನ್ ಕತೆನ ನನ್ಗಲ್ದೆ ಇನ್ಯಾರಿಗೆ ಹೇಳ್ತೀಯ ನೀನು? ಹೇಳು. ಏನೋ ಹೇಳೋದು ಇಂಥ ಟೈಮಲ್ಲಿ ಯಾವನಿಗ್ ಗೊತ್ತು. ನಮ್ಮ ಹಳೆ ಹಾಡು. ಏನು ಮಾಡೋದು ಒಂಟಿ ಹೂವೊಂದು ರೋಡಲ್ಲಿ ಸಿಕ್ತು. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಲಾಗ್. ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ನಾನು ಒಂದು ಪ್ರಾಡಕ್ಟ್ನ ಬೈ ಮಾಡಿದ್ದೆ, ಅದು ಡಿಸೈನ್ ಇನ್ಫೋ ಇಂದ. ಅಮೆಝಾನ್ ಮತ್ತು ಡಿಸೈನ್ ಇನ್ಫೋಗೆ ಕಂಪೇರ್ ಮಾಡಿದಾಗ ನನಗೆ ಆಲ್ಮೋಸ್ಟ್ 5,000 ಡಿಫ್ರೆನ್ಸ್ ಬಂತು. ಆ್ಯಕ್ಚುಲಿ ಉಳಿದ ಪ್ರಾಡಕ್ಟ್ಗೂ ಅಷ್ಟೇ ಪ್ರೈಸ್ ಡಿಫ್ರೆನ್ಸ್ ತುಂಬ ಇರುತ್ತೆ. ನಾನು ಮೊದಲು ಟ್ರೈ ಮಾಡಿದ್ದೆ, DJI ಮೈಕ್ ಎಲ್ಲ ತರಿಸಿದ್ದೆ. ಅಂದರೆ ಆನ್ಲೈನಲ್ಲಿ ರಿವ್ಯೂಸ್ ಎಲ್ಲ ಚೆಕ್ ಮಾಡಿದ್ದೆ, ಯೂಟ್ಯೂಬ್ ವಿಡಿಯೋಸ್ ಎಲ್ಲ ಯಾವ ಥರ ಪ್ರಾಡಕ್ಟ್ ಡೆಲಿವರಿ ಆಗುತ್ತೆ ಅಂತ. ಕೆಲವೊಂದು ಅಂದರೆ ಸ್ಕ್ಯಾಮ್ ಅನ್ನೋದೊಂದು ಡೌಟ್ ಇರುತ್ತೆ. ಸೊ ಬಟ್ ಅದೆಲ್ಲ ರಿವ್ಯೂಸ್ ಎಲ್ಲ ನೋಡಿದಾಗ ಜೆನ್ಯೂನ್ ಪ್ರಾಡಕ್ಟ್ ಅಂತ ಅನಿಸ್ತು. ಸೊ ನಾನು ಆರ್ಡರ್ ಹಾಕಿದ್ದೆ, ಇವತ್ತು ಡೆಲಿವರ್ ಆಗಿದೆ. ಅದನ್ನು ಅನ್ಬಾಕ್ಸ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ. ಏನು ಪ್ರಾಡಕ್ಟ್ ಅಂತ ನೋಡೋಣ ಮುಂದೆ. ಪ್ಯಾಕೇಜಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಕೇರ್ ತೊಗೊಂಡು. ಸೊ ಏನೂ ಇಶ್ಯೂ ಇಲ್ಲ ಅನ್ಕೋತೀನಿ. ಓಕೆ, ಹಿಯರ್ ಇಟ್ ಈಸ್ DJI Osmo Action 5 Pro ಕ್ಯಾಮ್ರಾ. ಸೊ ನನ್ನ ಹತ್ರ ಮೊದಲು GoPro Hero 10 ಬ್ಲ್ಯಾಕ್ ಇತ್ತು. ಸೊ ನಾನು ಅದನ್ನು ಆ್ಯಕ್ಚುಲಿ OLX-ಅಲ್ಲಿ ಸೇಲ್ ಮಾಡಿ ಈಗ ಹೊಸ ಕ್ಯಾಮ್ರಾ ತೊಗೊಂಡಿದ್ದೀನಿ, DJI Osmo Action 5 Pro. ಇನ್ಮೇಲೆ ಮೋಟೋ ವಿಲಾಗಿಂಗ್ಗೆ ಹೆಲ್ಪ್ ಆಗಲಿ ಅಂತ. ಲೆಟ್ಸ್ ಅನ್ಪ್ಯಾಕ್. ನಾನು ಇಲ್ಲಿವರೆಗೂ ಮಾಡಿರೋ ಎಲ್ಲ ವಿಲಾಗ್ಸೂ GoPro Hero 10ನಲ್ಲೇ ಮಾಡಿದ್ದು. ಸೊ ಇನ್ಮೇಲೆ ಎಲ್ಲ ಬರೋ ವಿಲಾಗ್ಸೂ ಈ ಕ್ಯಾಮ್ರಾದಲ್ಲಿ ಮಾಡಬೇಕು ಅಂತ. DJI Osmo Action 5 Pro ಒನ್ ಆಫ್ ದಿ ಬೆಸ್ಟ್ ಕ್ಯಾಮ್ರಾ ರಿವ್ಯೂಸ್ ಪ್ರಕಾರ. ಎಲ್ಲದರಲ್ಲೂ ತುಂಬ ಬೆಟರ್ ಇದೆ. ಆದರೆ GoPro ಯೂಸ್ ಮಾಡಿ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ. ಲೆಟ್ಸ್ ಚೆಕ್, ಇದು ಕರೆಕ್ಟಾಗಿದೆ. 1 year ವ್ಯಾರಂಟಿ ವಿತ್ ಬಿಲ್. ಓಕೆ, accessories and this one and ಒಂದು ಹ್ಯಾಂಡಲು ಕೂಡ ಬರುತ್ತೆ GoProನ ಇದಕ್ಕೆ ಹಾಕಿ ಹಿಡ್ಕೊಳ್ಳೋಕ್ಕೆ. ಇದು ಲಾಗ್ ಮಾಡಿದಾಗ ಚೆನ್ನಾಗಾಗುತ್ತೆ ನಡ್ಕೊಂಡು ಹೋಗುವಾಗ, ಟ್ರೆಕ್ಕಿಂಗ್ ಎಲ್ಲ ಹೋದಾಗ. ಇದು ಓಕೆ, ಈ ಥರ ಇದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಹ್ಯಾಂಡಲ್ ಮಾಡೋಕ್ಕೆ ಇದೇನೋ ಮೂವ್ ಆಗ್ತಿದೆ. ಓಕೆ, ಸೊ ಇದನ್ನು ಎಕ್ಸ್ಟೆಂಡ್ ಮಾಡ್ಬೋದು. ತುಂಬ ಚೆನ್ನಾಗಾಗುತ್ತೆ, ಭಾರಿ ಉದ್ದ ಆಗುತ್ತಿದ್ದು, ಭಾರಿ ಉದ್ದ ಎಕ್ಸ್ಟೆಂಡ್ ಆಗ್ತಿದೆ. ಬಟ್ ತುಂಬ ಸ್ಟ್ರಾಂಗ್ ಇದೆ, ಚೆನ್ನಾಗಿದೆ. ಆ್ಯಕ್ಚುಲಿ ಇದನ್ನು ಇಲ್ಲಿ ಮೌಂಟ್ ಮಾಡ್ಬೋದು ಹ್ಯಾಂಡ್ಲಿಗೆ. ಓಕೆ, ಸೊ ಗುಡ್. ಇದನ್ನು ಸೈಡ್ ಇಡೋಣ. ನೆಕ್ಸ್ಟು ಓಕೆ, ಲೆಟ್ ಮೀ ಓಪನ್ ಆಕ್ಸೆಸರೀಸ್. ಇದು ಯೂಸರ್ ಮ್ಯಾನ್ಯಲ್ಲ, ಹೌದು. ಓಕೆ, ಯೂಸರ್ ಮ್ಯಾನ್ಯಲ್ ಮತ್ತು ಐ ಥಿಂಕ್ ಸ್ಟಿಕ್ಕರ್ಸ್ ಇದ್ದಾವೆ ಅನಿಸುತ್ತೆ. ಓಕೆ, ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ ಈ ಥರ. ಬೆಸ್ಟ್ ಪಾರ್ಟ್ ಅಂದರೆ ಏನಾದ್ರು ಪ್ರಾಡಕ್ಟ್ ಬೈ ಮಾಡಿದಾಗ ಈ ಥರ ಸ್ಟಿಕ್ಕರ್ಸ್ ಬಂದರೆ ಚೆನ್ನಾಗಾಗುತ್ತೆ, ಎಲ್ಲಿ ಬೇಕಲ್ಲಿ ಅಂಟಿಸ್ಕೊಂಡು ಇಡ್ಬೋದು. ಇವನ್ ಬೋಟ್ ಪ್ರಾಡಕ್ಟ್ಸ್ನೂ ಬೈ ಮಾಡಿದಾಗ ತುಂಬ ಸ್ಟಿಕ್ಕರ್ಸ್ ಕೊಡ್ತಾರೆ. ಕೆಲವೊಂದು ಹೆಲ್ಮೆಟ್ ಬೈ ಮಾಡಿದಾಗಲೂ ಅಷ್ಟೇ, ಪ್ರೀಮಿಯಮ್ ಹೆಲ್ಮೆಟ್ಸ್ ಚೆನ್ನಾಗಿ ಅನಿಸುತ್ತೆ ಆ ಸ್ಟಿಕ್ಕರ್ಸ್ ಎಲ್ಲ. ಓಕೆ, ಇದು ಆ್ಯಕ್ಚುಲಿ ಬ್ಯಾಟ್ರಿ ಕೇಸು. ಸೊ ಇದು DJI Osmo Action 5 Pro ಅಡ್ವೆಂಚರ್ ಕಾಂಬೋ ಆಗಿರೋದ್ರಿಂದ ನಮಗೆ ಎಕ್ಸ್ಟ್ರಾ 2 ಬ್ಯಾಟ್ರೀಸ್ ಕೊಡ್ತಾರೆ. ಈಗ ಸ್ಟ್ಯಾಂಡರ್ಡ್ ಕಾಂಬೋ ಅಲ್ಲಿ ಓನ್ಲಿ 1 ಬ್ಯಾಟ್ರಿ. ಸೊ ಇದರಲ್ಲಿ ಬ್ಯಾಟ್ರಿ ಕೇಸ್ ಮತ್ತು ಈ ಥರ 3 ಬ್ಯಾಟ್ರೀಸ್ ಕೊಡ್ತಾರೆ. ಓಕೆ, ಇದು 2 ಚಾರ್ಜ್ ಇದೆ, ಇಲ್ಲಿ ಒಂದು ಬಟನ್ ಇದೆ. ಇದು ಡೈರೆಕ್ಟ್ C ಟೈಪ್ ಚಾರ್ಜಿಂಗು, ಸೊ ಯೂಸ್ ಮಾಡ್ಬೋದು. ಮೇನ್ ಪಾರ್ಟು ಇದು. ಓಕೆ, ಇದೇನಕ್ಕೋ ಕೊಟ್ಟಿರ್ತಾರೆ ಪೇಸ್ಟ್. ಓಕೆ, ಇದರಲ್ಲಿ ಕ್ಯಾಮ್ರಾ. ಓಕೆ, ಬಿಫೋರ್ ಕ್ಯಾಮ್ರಾ ಇದು ಆ್ಯಕ್ಚುಲಿ ಕೇಸು ಮೌಂಟ್ ಮಾಡ್ಕೊಳ್ಳೋಕ್ಕೆ. ಸೊ ಇದರೊಳಗಡೆ ಓಕೆ, ಹಾಂ, ಇದು ಕ್ಯಾಮ್ರಾ ಮೌಂಟ್ಗೆ ಕೇಸು. ಈ ಥರ ಓಪನ್ ಮಾಡಿ ಪುಲ್ ಮಾಡೋದು. ನಾನು ಫಸ್ಟ್ ಟೈಮ್ ಈ ಥರ ಓಪನ್ ಮಾಡ್ತಿರೋದು. ಓಕೆ, ಚೆನ್ನಾಗಾಗುತ್ತೆ. ಇದು ಆ್ಯಕ್ಚುಲಿ ಹೆಲ್ಮೆಟ್ಗೆ ಮೌಂಟ್ ಮಾಡೋಕ್ಕೆ ಇದನ್ನು ಇಲ್ಲ ಹಾಕ್ಬೇಕು ಅನಿಸುತ್ತೆ. ಇದು ಮ್ಯಾಗ್ನೆಟಿಕ್ ಆ್ಯಕ್ಚುಲಿ,
ಕರೆಕ್ಟ್ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ, ಒಂಚೂರು ಅಲುಗಾಡಲ್ಲ. ರಿಮೂವ್ ಮಾಡಬೇಕಂದ್ರೆ ಆ ಕಡೆ ಈ ಕಡೆ ಪ್ರೆಸ್ ಮಾಡಿ ಈ ಥರ ಓಪನ್ ಮಾಡಬೇಕು. ಬಟ್ ಹೆವಿ ಸ್ಟ್ರಾಂಗ್ ಇದೆ, ಟೂ ಗುಡ್. ನೆಕ್ಸ್ಟು ಇಲ್ಲೇನು ಕೊಟ್ಟಿದ್ದಾರೆ, ಓಕೆ ಇದು ಕರ್ವ್ ಮೌಂಟು, ಹೆಲ್ಮೆಟ್ಗೆ ಯೂಸ್ ಆಗುತ್ತೆ. ಆ್ಯಂಡ್ ಇದು ಗೊತ್ತಿಲ್ಲ ಏನಕ್ಕೆ ಅಂತ. ಆಮೇಲೆ ಇಲ್ಲೊಂದು ಮೌಂಟ್ ಕೊಟ್ಟಿದ್ದಾರೆ. ಓಕೆ, ಇದರಲ್ಲಿ ಆಲ್ಮೋಸ್ಟ್ ಎರಡು ಸೇಮ್ ಸೈಜೇ ಇದ್ದಂಗಿದೆ, ಬಟ್ ಇದೊಂದು ಸ್ವಲ್ಪ ಡಿಫ್ರೆನ್ಸ್ ಅನಿಸುತ್ತೆ. ಒಂದು ಚೂರು ಸೈಜ್ ಡಿಫ್ರೆನ್ಸ್ ಇದೆ ಇದರಲ್ಲಿ, ಒಂದು ಸಣ್ಣ ದೊಡ್ಡ ಇದೆ. ಓಕೆ, ಕೇಸ್ ಇರಲಿ. ಇದು ಆ್ಯಕ್ಚುಲಿ ಫಿಟ್ ಮಾಡೋಕ್ಕೆ ಇದ್ರ ಜೊತೆ ಯೂಸ್ ಮಾಡ್ಬೋದು, ಎರಡು ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟು ಇದೆಲ್ಲ ಸೈಡ್ಗೆ ಇಡೋಣ ಕವರು. ಓಕೆ, ನೆಕ್ಸ್ಟು ಈಗ ಕ್ಯಾಮ್ರಾ, ಮೇನ್ ಪಾರ್ಟ್ ಆಫ್ ದಿಸ್ ಪರ್ಚೇಸ್. ಓಕೆ, ವಾವ್, ಸಖತ್ತಾಗಿದೆ. ಈ ಥರ ರಿಮೂವ್ ಮಾಡಬೇಕು. ಓಕೆ ಓಕೆ, ಐ ಆಮ್ ರಿಮೂವಿಂಗ್. ವಾವ್, ಸೋ ಗುಡ್. ನೋಡಿ, ಸಖತ್ತಾಗಿದೆ. ಓಕೆ ಓಕೆ, ಇದು ಇಲ್ಲಿ ಆ್ಯಕ್ಚುಲಿ ಇನ್ನೊಂದು ಮೌಂಟು. ಓಕೆ, ಗಟ್ಟಿ ಕೂರುತ್ತೆ, ಒಂಚೂರು ಅಲುಗಾಡಲ್ಲ. ಓಪನ್ ಮಾಡಬೇಕಂದ್ರೆ ಆ ಕಡೆ ಈ ಕಡೆ ಪ್ರೆಸ್ ಮಾಡಿ ರಿಮೂವ್ ಮಾಡಬೇಕು. ಮ್ಯಾಗ್ನೆಟಿಕ್ ಮಾತ್ರ ಹೆವಿ ಸ್ಟ್ರಾಂಗ್ ಇದೆ. ಆಮೇಲೆ ಇಲ್ಲಿ ಪ್ರೆಸ್ ಮಾಡಿ ಈ ಥರ ಎತ್ತಬೇಕು ಅಂತ ಇತ್ತು, ಮೇ ಬಿ ಪ್ರೆಸ್ ಮಾಡಿ ಈ ಥರ. ಓಕೆ, ಇದು ಸಿ ಟೈಪ್ ಕೇಬಲ್ಲು, ಡೈರೆಕ್ಟ್ ಕ್ಯಾಮ್ರಾ ಚಾರ್ಜ್ ಮಾಡೋದಾದರೆ ಅಥವಾ ನಾವು ಡೇಟಾ ಟ್ರಾನ್ಸ್ಫರ್ ಮಾಡೋದಾದರೆ ವಿಡಿಯೋಸ್ ಎಲ್ಲ, ಸೊ ಈ ಥರ ಕ್ಲೋಸ್ ಮಾಡೋದು. ಆಮೇಲೆ ಇಲ್ಲಿ ಆ್ಯಕ್ಚುಲಿ ಬ್ಯಾಟ್ರಿ ಹಾಕೋಕ್ಕೆ ಇದು ಬ್ಯಾಟ್ರಿ ಕೇಸು. ಓಕೆ, ಬ್ಯಾಟ್ರಿ ಹಾಕೋಣ ಒಂದು. ಈ ಥರ. ಓಕೆ, ಬ್ಯಾಟ್ರಿ ಕೂತಿದೆ. ಇಲ್ಲಿ ಮೆಮೊರಿ ಕಾರ್ಡ್ ಸ್ಲಾಟ್ ಇದೆ, ಇದು ಬ್ಯಾಟ್ರಿ ಈ ಥರ ಎತ್ತೋದು. ಬ್ಯಾಟ್ರಿ ಹಾಕಿದ್ದೀನಿ. ನೆಕ್ಸ್ಟ್ ಇದು ಕರೆಕ್ಟಾಗಿ ಕ್ಲೋಸ್ ಮಾಡಬೇಕು. ಈ ಥರ ಇಲ್ಲಿ ಮಾರ್ಕ್ ಎಲ್ಲ ಕಾಣಿಸ್ಬಾರ್ದು, ಯಾಕಂದರೆ ವಾಟರ್ ಪ್ರೂಫ್ ವರ್ಕ್ ಆಗೋಲ್ಲ. ಕರೆಕ್ಟಾಗಿ ಕ್ಲೋಸ್ ಆದರೆ ಮಾತ್ರ ವಾಟರ್ ಪ್ರೂಫ್ ವರ್ಕ್ ಆಗೋದು. ಓಕೆ, ಚೆನ್ನಾಗಿ ಕಾಣಿಸ್ತಿದೆ. ಇದು ಆ್ಯಕ್ಚುಲಿ ಎರಡು ಸ್ಕ್ರೀನು OLED ಟಚ್ ಸ್ಕ್ರೀನ್ ಡಿಸ್ಪ್ಲೇ ಇರುತ್ತೆ. ಓಕೆ, ಓಪನ್ ಮಾಡ್ತೀನಿ. ಇಲ್ಲಿ ಪವರ್ ಬಟನ್ ಇಲ್ಲಿದೆ. ಓಕೆ, ಆಯಿತು. ಓಕೆ, ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡೋಕ್ಕೆ ಕೇಳ್ತಿದೆ. ಡಿವೈಸ್ ನೇಮ್ ದಿಸ್ ಒನ್, ಸ್ಕ್ಯಾನ್ ದ QR code to download a DJI Mimo and connect to camera unit. Skip 5 minutes remaining. ಕನ್ಫರ್ಮ್. ಸುಮ್ಮನೆ ಡೇಟು ಮತ್ತು ಟೈಮ್ ಸೆಟ್ಟಿಂಗ್ ಕೇಳ್ತಿದ್ದೆ, ನಾನು ಸದ್ಯಕ್ಕೆ ಸ್ಕಿಪ್ ಮಾಡ್ತಿದ್ದೀನಿ. ಕ್ವಿಕ್ ಸ್ಟಾರ್ಟ್ ಗೈಡ್, ಸ್ಟಾರ್ಟ್, ಶಟರ್ ಎಲ್ಲ ಹೇಳ್ತಾ ಇದೆ ಯಾವ್ಯಾವ ಥರ ಯೂಸ್ ಮಾಡೋದು ಅಂತ. ವೀಡಿಯೋಗೆ ಇಲ್ಲೆಲ್ಲ ಚೇಂಜ್ ಮಾಡ್ಕೋಬೋದು. ಓಕೆ, ಮೇ ಬಿ ಹಿಂಗೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಸಖತ್ತಾಗಿದೆ ಕ್ಯಾಮ್ರಾ. ಎಲ್ಲ ರಿವ್ಯೂಸ್ ಪ್ರಕಾರ ಆಲ್ಮೋಸ್ಟ್ ಎಲ್ಲ ಮೋಟೋ ವಿಲಾಗರ್ಸ್ ಮಾಡೋದಿದೆ. ಗೋಪ್ರೋವಲ್ಲಿ ಏನು ಪ್ರಾಬ್ಲಮ್ ಆಗ್ತಿತ್ತಂದರೆ ವರ್ಟಿಕಲ್ ಮತ್ತು ಹಾರಿಜಾಂಟಲ್ ರೆಕಾರ್ಡಿಂಗು ಸ್ವಲ್ಪ ಅದೆಲ್ಲ ಕಷ್ಟ ಆಗೋದು. ಬಟ್ ಇದರಲ್ಲಿ ಮೌಂಟ್ಸ್ ಎಲ್ಲ ಈಸಿ ಕೊಟ್ಟಿದ್ದಾರೆ, ಸೊ ಈಸಿಯಾಗಿ ಈ ಥರ ಮೌಂಟ್ ಎಲ್ಲ ಮಾಡ್ಕೋಬೋದು. ಆಮೇಲೆ ವರ್ಟಿಕಲ್ ಮಾಡಬೇಕಂದ್ರೆ ಈ ಅದೇ ಮೌಂಟ್ನ ಯೂಸ್ ಮಾಡಿಕೊಂಡು ಇಲ್ಲಿ ಈ ಥರ ವರ್ಟಿಕಲ್ಗೆ. ಓಕೆ, ವರ್ಟಿಕಲ್ ಯೂಸ್ ಮಾಡೋಕ್ಕೆ ಈ ಕವರ್ನ ಹಾಕೋಬೇಕು. ಇದು ಒಂದ್ಸರಿ ಟ್ರೈ ಮಾಡೋಣ. ಚೆನ್ನಾಗಿದೆ ಪ್ರಾಡಕ್ಟು. ಡಿಸೈನ್ ಇನ್ಫೋಯಿಂದ ಜೆನ್ಯೂನ್ ಆಗಿ ಬಂದಿದೆ. 1 year ವ್ಯಾರಂಟಿ ಕೂಡ ಇದೆ. ಅದು ಚೆಕ್ ಮಾಡಬೇಕು, ವ್ಯಾರಂಟಿ ಕ್ಲೈಮ್ ಮಾಡೋಕ್ಕೆ ಏನಾದರೂ ಪ್ರೊಸೆಸ್ ಇದೆಯಾ ಅಥವಾ ರಿಜಿಸ್ಟರ್ ಮಾಡಬೇಕಾ ಏನು ಅಂತ, ಅದು ಚೆಕ್ ಮಾಡಿ ಮಾಡ್ತೀನಿ. ಸೊ ಇನ್ಮೇಲೆ ಬರೋ ಎಲ್ಲ ಮೋಟೋ ವಿಲಾಗ್ಸು ವೀಡಿಯೋಸ್ಗಳು ಇದೇ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಮತ್ತೆ ಸಿಗೋಣ ಇನ್ನೊಂದು ವಿಲಾಗಲ್ಲಿ, ಮೇ ಬಿ ಇನ್ನೊಂದು ಮೋಟೋ ವಿಲಾಗಲ್ಲಿ. ನೆಕ್ಸ್ಟ್ ಟ್ರೆಕ್ಕಿಂಗು ಅಥವಾ ನೆಕ್ಸ್ಟ್ ಯಾವುದಾದ್ರೂ ಪ್ಲೇಸ್ನ ಕವರ್ ಮಾಡಿ ಹೇಳ್ತೀನಿ. ಕ್ಯಾಮ್ರಾ ಹೆಂಗೆ ವರ್ಕ್ ಆಗುತ್ತೆ, ಕ್ವಾಲಿಟಿ ಹೆಂಗಿದೆ ಎಲ್ಲ ಅಂತ. ಸ್ಟ್ಯಾಂಡರ್ಡ್ ಕಾಂಬೋಗೆ ಮತ್ತು ಅಡ್ವೆಂಚರ್ ಕಾಂಬೋಗೆ ಮೇನ್ ಡಿಫ್ರೆನ್ಸ್ ಅಂದರೆ ಈ ಬ್ಯಾಟ್ರೀಸೇ. ಸ್ಟ್ಯಾಂಡರ್ಡ್ ಕಾಂಬೋಲಿ ಒಂದೇ ಬ್ಯಾಟ್ರಿ ಬರುತ್ತೆ, ಈ ಥರ ಕೇಸ್ ಬರೋಲ್ಲ. ಬಟ್ ಅಡ್ವೆಂಚರ್ ಕಾಂಬೋಲಿ ಕೇಸ್ ಬರುತ್ತೆ ಮತ್ತು ಎಕ್ಸ್ಟ್ರಾ 2 ಬ್ಯಾಟ್ರೀಸ್, ಟೋಟಲ್ 3 ಬ್ಯಾಟ್ರೀಸ್ ಆಗುತ್ತೆ. ಲಾಂಗರ್ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಉಳಿದಿದ್ದೆಲ್ಲ ಆಲ್ಮೋಸ್ಟ್ ಸೇಮೇ ಅನಿಸುತ್ತೆ ಸ್ಟ್ಯಾಂಡರ್ಡ್ ಮತ್ತು ಅಡ್ವೆಂಚರ್ ಕಾಂಬೋಲಿ. ಇದ್ರ ಕ್ವಾಲಿಟಿ ಮಾತ್ರ ಸಖತ್ ಇಷ್ಟ ಆಯಿತು, ತುಂಬ ಸ್ಟ್ರಾಂಗ್ ಇದೆ, ವಿಲಾಗ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ.
ಅಂದರೆ ಕ್ಯಾಮ್ರಾ ನೋಡಿ ಕ್ಲೋಸ್ ಲುಕ್ಕು ಯಾವ ಥರ ಇದೆ ಅಂತ. ಆ್ಯಕ್ಷನ್ 5 Pro ಈ ಥರ ಇದೆ ಕ್ಯಾಮ್ರಾ. ಓಕೆ ಗೈಸ್, ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.